ಸ್ನೇಹಿತರೆ ನಮಸ್ತೆ. ನಾನಿವತ್ತು ಮಾತಾಡೋ ಟಾಪಿಕ್ ಬಂದು, ನೀವೇನಾದರೂ ಊಟದ ತಟ್ಟೆನ ಕೈನಲ್ಲಿ ಹಿಡ್ಕೊಂಡು ಅಥವಾ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಊಟ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಮಾತು ನಿಮಗೋಸ್ಕರ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದಾದಮೇಲೆ ಇನ್ನೊಂದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಅದೇನಪ್ಪ ಅಂತಂದರೆ, ಇವಾಗ ನಿಮ್ಗೇನಾದರೂ ಒಂದು ಕಲಿಬೇಕು ಅಂತ ಅಂದ್ಕೊಳ್ಳಿ. ಕಲಿಕೆ ಅನ್ನೋದು ಕೆಲವೊಬ್ಬರು ಸ್ವಲ್ಪ ಒಂದು ಏಜ್ ದಾಟಿದ ಮೇಲೆ ತುಂಬ ಕಷ್ಟ ಆಗುತ್ತೆ ಅಂತಾರೆ. ಕಲಿಕೆ ಅನ್ನೋದು ಕೆಲವೊಬ್ಬರಿಗೆ ಏನು ಮಾಡಿದ್ರೂ ಹೋಗೋದೇ ಗೊತ್ತೇ ಆಗೋದಿಲ್ಲ, ಕಲಿಯೋಕ್ಕೆ ಆಗೋದಿಲ್ಲ ಅಂತ ತುಂಬ ಜನ ಹೇಳಿದ್ದು ಕೇಳಿದ್ದೀನಿ ನಾನು. ಬಟ್ ಯಾವುದೇ ಒಂದು ಕಲಿಕೆಯನ್ನಾದರೂ ನಿಮ್ಗಿಷ್ಟ ಇರೋ ಕಲಿಕೆ ಅಂತಾದರೆ, ಇಂಟ್ರೆಸ್ಟ್ ಇರಬೇಕು. ನಿಮ್ಗೆ ಇಂಟ್ರೆಸ್ಟ್ ಇರುವಂಥ ಕಲಿಕೆ ಅಂತಾದರೆ ಅದನ್ನು ಬೇಗ ಸುಲಭವಾಗಿ ಹೇಗೆ ಕಲಿಬೋದು? ಕಲಿಕೆ ಅಂದರೆ ಎಲ್ಲನೂ ಕಲಿಕೆನೇ, ಎಲ್ಲನೂ ವಿದ್ಯೆನೇ, ಎಲ್ಲನೂ ಸರಸ್ವತಿನೇ. ಅದನ್ನು ಹೇಗೆ ಬೇಗ ಕಲಿಬೋದು, ಅದರಲ್ಲಿ ಯಾವ ರೀತಿ ಟೆಕ್ನಿಕ್ಕನ್ನು ಉಪಯೋಗಿಸಿ ಬೇಗ ಕಲಿಬೇಕು ಯಾವುದೇ ವಿದ್ಯೆಯನ್ನು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲು ಈ ಊಟದ ತಟ್ಟೆ ಬಗ್ಗೆ ಮಾತಾಡೋಣ. ನೀವೇನಾದರೂ ಊಟದ ತಟ್ಟೆನ ಕೈನಲ್ಲಿ ಹಿಡ್ಕೊಂಡು ಊಟ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಬದುಕೋದಕ್ಕೆ ಹಣ ಮುಖ್ಯನೋ ಅಥವಾ ನಮಗೆ ಏನಾದರೂ ಕೆಲಸ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಸ್ಕಿಲ್ಸ್ ಮುಖ್ಯನೋ, ಅದೇ ರೀತಿ ನಾವು ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೆ ನಮ್ಮ ಶರೀರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವಿಷಯಕ್ಕಿಂತ ನಮ್ಮ ಶರೀರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಶರೀರ ಸರಿಯಾಗಿದ್ದರೆ ತಾನೇ ನಾವು ಸರಿಯಾಗಿ ಏನಾದರೂ ಒಂದು ಪರ್ಫಾರ್ಮ್ ಮಾಡಲಿಕ್ಕಾಗೋದು ಅಥವಾ ಇರುವಲ್ಲಿವರೆಗೂ ಆರೋಗ್ಯದಿಂದ ಇರಲಿಕ್ಕಾಗೋದು. ಶರೀರ ಸರಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಶರೀರದ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಜೊತೆಗೆ ಊಟ ಕೂಡ ತುಂಬ ಮುಖ್ಯ ಆಗುತ್ತೆ. ಶರೀರಕ್ಕೆ ಪೂರ್ತಿ ಮುಖ್ಯ ಆಗಿರೋದೇ ಊಟ. ಆ ಊಟವನ್ನು ನೀವು ಎಷ್ಟು ನ್ಯೂಟ್ರಿಷನ್ ಇರುವಂಥ ಫುಡ್ ತಿನ್ನಿ, ಎಷ್ಟು ನೀವು ಹಣ್ಣನ್ನು ತಿನ್ನಿ, ಎಷ್ಟು ತರಕಾರಿಯನ್ನಾದರೂ ತಿನ್ನಿ, ಎಷ್ಟು ಡ್ರೈ ಫ್ರೂಟ್ಸನ್ನಾದರೂ ತಿನ್ನಿ, ಏನೇ ಆಹಾರ ಪದಾರ್ಥವನ್ನು ನೀವು ತುಂಬ ಹೆಲ್ದಿಯಾಗಿರುವಂಥದ್ದೇ ತಿನ್ನಿ, ಏನೇ ತಿಂದರೂ ಕೂಡ ಆ ಆಹಾರಕ್ಕೆ ಒಂದು ಗೌರವ ಅನ್ನೋದಿರುತ್ತೆ. ಇವಾಗ ಹೇಗೆ ನೀವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ನು ಅನ್ನೋದು ತುಂಬ ಮುಖ್ಯನೋ, ಅದೇ ರೀತಿ ನೀವು ಊಟ ಮಾಡಬೇಕಾದ್ರೂ ಕೂಡ ಕಾನ್ಸಂಟ್ರೇಷನ್ನು ಅನ್ನೋದು ತುಂಬ ಮುಖ್ಯ. ನಿಮ್ಮ ಊಟದಲ್ಲೇ ನಿಮ್ಮ ಕಾನ್ಸಂಟ್ರೇಷನ್ ಇದ್ದರೆ, ನೀವು ತಿನ್ನೋ ಅನ್ನವೇ ಆಗಲಿ ಅಥವಾ ಯಾವುದೇ ವಸ್ತು, ನೀವು ಏನೇ ನಿಮ್ಮ ಆಹಾರ, ನಿಮ್ಮ ಪದ್ಧತಿ, ನಿಮ್ಮ ಇಷ್ಟ, ನೀವು ಏನೇ ಬೇಕಾದರೂ ತಿನ್ನೋ ಆಹಾರದಲ್ಲಿ ಕಾನ್ಸಂಟ್ರೇಟ್ ಮಾಡಲೇಬೇಕು. ಅದಕ್ಕೆ ಊಟವನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳಿರೋದು. ತಿನ್ನೋ ಆಹಾರದ ಮೇಲೆ ನೀವು ಯಾವುದೇ ವಿಷಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಷ್ಟು ಆ ವಿಷಯ ನಿಮಗೆ ಮನದಟ್ಟಾಗತ್ತೆ. ಅದೇ ರೀತಿ ನೀವು ಊಟದ ತಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದಷ್ಟು ಅದು ನಿಮ್ಮ ಶರೀರಕ್ಕೆ ಹೆಚ್ಚಿಗೆ ಬೇಧಿಸತ್ತೆ, ಹೆಚ್ಚಿಗೆ ಒಗ್ಗತ್ತೆ. ಏನಪ್ಪ ಅಂತಂದರೆ ನೋಡಿ, ಈಗ ಶರೀರದ ಯಾವುದೇ ಅಂಗಾಂಗ ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಬ್ರೈನ್ ಡೆಡ್ ಆದರೆ ಮುಗೀತು ಅಲ್ವಾ? ಅದೇ ರೀತಿ ನಿಮ್ಮ ಬ್ರೇನು, ನಿಮ್ಮ ಕಣ್ಣು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ, ನಿಮ್ಮ ಪಂಚೇಂದ್ರಿಯಗಳು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತವೆ? ನೀವು ಮೊಬೈಲ್ ನೋಡ್ತಾ ಇದ್ದರೆ ಅಥವಾ ಟಿ ವಿ ನೋಡ್ತಾ ಇದ್ದರೆ, ಊಟದ ತಟ್ಟೆಯಲ್ಲಿರೋ ಊಟ ಎಲ್ಲಿ ಹೋಯಿತು, ಏನು ತಿಂದ್ರಿ, ಎಷ್ಟು ತಿಂದ್ರಿ, ಯಾವುದೂ ಗೊತ್ತಿರೋದಿಲ್ಲ. ಅಥವಾ ಅದು ಯಾವುದೇ ಶರೀರದ ಯಾವುದೇ ಭಾಗ ಕೂಡ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದೇ ಇಲ್ಲ, ಅದಕ್ಕೊಂದು ಗೌರವನೂ ಕೊಟ್ಟಂಗೆ ಆಗಿರೋದಿಲ್ಲ ಅಲ್ವಾ? ಅದನ್ನು ಕೈನಲ್ಲಿ ಹಿಡ್ಕೊಂಡು, ತಾನೇನು ತುಂಬ ವೈಜ್ಞಾನಿಕ ಕಾರಣವನ್ನು ಏನೂ ಕೊಡ್ತಾ ಇಲ್ಲ, ತುಂಬ ಸಿಂಪಲ್ ಭಾಷೆಯಲ್ಲಿ ಈ ವಿಷಯವನ್ನು ಅರ್ಥ ಮಾಡಿಸ್ತಾ ಇದ್ದೀನಿ. ವೈಜ್ಞಾನಿಕ ಕಾರಣ ಕೊಡಲಿ, ಸುಲಭವಾದ ಭಾಷೆನಲ್ಲಿ ಹೇಳಿ, ಏನೇ ಹೇಳಿದ್ರು ಫೈನಲಿ ಅಲ್ಟಿಮೇಟ್ ಏನಪ್ಪ ಅಂತಂದರೆ ಅರ್ಥ ಮಾಡಿಸ್ಬೇಕು. ಎದುರಿಗಿದ್ದವರಿಗೆ ಆ ವಿಷಯವನ್ನು ಅರ್ಥ ಮಾಡಿಸೋದೇ ಮುಖ್ಯ ತಾನೇ? ಅದೇ ರೀತಿ ವಿಷಯ ಸತ್ಯನೇ, ಯಾವುದೇ ರೀಸನ್ ಕೊಟ್ಟು ಹೇಳಲಿ, ಯಾವುದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೇಳಲಿ, ವಿಷಯ ಇದು ಸತ್ಯನೇ. ನೀವು ಒಂದಷ್ಟು ದಿನ ನೀವೇನಾದರೂ ಆ ರೀತಿ ಅಭ್ಯಾಸ ಮಾಡ್ಕೊಂಡಿದ್ರೆ, ನಿಮ್ಗೆ ಯಾವುದಾದ್ರೂ ಗುಣ ಆಗದೆ ಇರುವಂಥ ಕಾಯಿಲೆಗಳಿದ್ದರೆ, ಎಷ್ಟೇ ಔಷಧಿ ಮಾಡಿದ್ರೂ ಗುಣ ಆಗ್ತಾ ಇರಲಿಲ್ಲ ಅಂದರೆ, ಅಥವಾ ನಿಮ್ಮ ಶರೀರ ಬೆಳವಣಿಗೆನೇ ಆಗ್ತಾ ಇರಲಿಲ್ಲ, ಇನ್ನೆಲ್ಲೋ ಒಂದು ಕಡೆ ಜಾಸ್ತಿ ಬೆಳೆಯುತ್ತೆ, ಒಂದು ಕಡೆ ಕಡಿಮೆ ಬೆಳೆಯುತ್ತೆ ಅಂತ ಆಗ್ತಾ ಇದ್ದರೆ, ನೀವು ಒಂದು ಸ್ವಲ್ಪ ದಿನ ಈ ಅಭ್ಯಾಸವನ್ನು ಮಾಡಿ ನೋಡಿ. ಕರೆಕ್ಟಾಗಿ ಟೈಮ್ ಟು ಟೈಮ್ ತಿಂಡಿ ಊಟ ಏನಿದ್ರೂ ಮಾಡಬೇಕು. ಅದಾದಮೇಲೆ ಊಟವನ್ನು ಒಂದು ಕಡೆಯಲ್ಲಿ ಕುಳಿತು ಊಟ ಮಾಡಿ. ಅದಕ್ಕೆ ಹಿಂದಿನವರು ಮೊದಲೇ ಪದ್ಧತಿ ಅಂತ ಮಾಡಿದರು, ಏನಂದರೆ ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ. ಆ್ಯಕ್ಚುಲಿ ಇದು ಬ್ರಾಹ್ಮಣರಲ್ಲಿ ಉಪನಯನ ಆಗಿದ್ದ ಮಕ್ಕಳಲ್ಲಿ ಅಥವಾ ಯಾರಿಗೆ ಉಪನಯನ ಆದಮೇಲೆ ಏನು ಊಟ ಮಾಡ್ತಾರೋ, ಉಪನಯನ ಆದ ಗಂಡಸರಿಗೆ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದರು.
ಮೊದಲು ಪುರಾಣದಲ್ಲಿ. ಯಾಕಂತಂದರೆ ಮೊದಲಿಂದನೂ ಇದು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆಗಿರೋದ್ರಿಂದ ಗಂಡಸರಿಗೆ ಸರಿಯಾದರೆ ಎಲ್ಲ ಸರಿ ಅನ್ನೋದು ಜನರ ಭಾವನೆಯಲ್ಲಿ ಇತ್ತು. ಹಾಗಾಗಿ ಹೆಂಗಸರು ಯಾಕಂದರೆ ಊಟ ಬಡಿಸ್ತಾ ಇದ್ರಲ್ವ, ಇವರು ಊಟ ಮಾಡ್ತಾಯಿದ್ರು. ಅದರಿಂದ ಯಾವಾಗ ಧರಿಸಿ ಊಟ ಮಾಡ್ತಾರೋ, ಊಟ ಶುರುವಾದಾಗಿಂದ ಊಟ ಮುಗಿಯೋವರೆಗೆ ಅವ್ರು ಏನೇ ಕಾರಣ ಇದ್ದರೂ ಎದ್ದೇಳಂಗಿಲ್ಲ ಊಟದ ಮಧ್ಯದಲ್ಲಿ, ಆಮೇಲೆ ಮಾತಾಡೋಂಗಿಲ್ಲ. ಈ ರೀತಿ ಪದ್ಧತಿ ಇತ್ತು. ಬಟ್ ಇವಾಗೆಲ್ಲ ಯಾರೂ ಅಷ್ಟು ಪಾಲಿಸೋಕ್ಕಾಗಲ್ಲ. ಆದಷ್ಟು ಇಷ್ಟನ್ನು ನಾವು ಪಾಲಿಸ್ಬೋದು. ಒಂದು ಕಡೆಯಲ್ಲಿ ಕುಳಿತು ಆ ಊಟ ಅನ್ನಪೂರ್ಣೇಶ್ವರಿಗೆ ಒಂದು ಗೌರವವನ್ನು ಕೊಡುವಂಥದ್ದು. ಆಮೇಲೆ ಟಿ ವಿ ಮತ್ತು ಮೊಬೈಲನ್ನು ಆಫ್ ಮಾಡಿಬಿಟ್ಟು ಊಟ ಮಾಡುವಂಥದ್ದು. ಇದಿಷ್ಟನ್ನು ಮಾಡಿ ನೋಡಿ ಸ್ನೇಹಿತರೆ. ನಿಮ್ಗೇನಾದರೂ ತುಂಬ ಯಾರೂ ಕಂಡುಹಿಡಿಯೋಕ್ಕಾಗದಿರೋ ಗುಣಪಡಿಸೋಕ್ಕಾಗದಿರೋ ಕಾಯಿಲೆಗಳಿದ್ದರೆ 100% ಇದರಿಂದ ಕ್ಯೂರ್ ಆಗ್ಬೋದು ಅಂತ ನನಗನ್ಸತ್ತೆ. ಪ್ರಯತ್ನ ಮಾಡಿ ನೋಡಿ, ಆಮೇಲೆ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇವತ್ತು ಮಾತಾಡ್ತಾ ಇರೋ 2ನೇ ಟಾಪಿಕ್ ಬಂದುಬಿಟ್ಟು ನೋಡಿ, ಇದು ಕ್ರೋಶನೆಗೆ ಇದು ಬರೀ ನಾನು ಚೈನ್ ಹಾಕ್ತಾ ಇದ್ದೀನಿ ಅಷ್ಟೇ. ರೌಂಡ್ ಇದೇ ಥರ ಸ್ಪ್ರೆಡ್ ಆಗಿ ದೊಡ್ಡ ಆಗ್ತಾ ಹೋಗುತ್ತಿದ್ದು. ಇದರಲ್ಲಿ ಕಂಬ ಹಾಕಬೇಕು ಅಂದರೆ ಈ ರೀತಿ ಹಾಕಬೇಕು. ನೋಡಿ, ಮತ್ತೊಂದು ಟಾಪಿಕ್ ಬಂದುಬಿಟ್ಟು ಇವತ್ತು ಮಾತಾಡುವಂಥದ್ದು, ನಿಮ್ಗೆ ಯಾವುದೇ ಒಂದು ವಿಷಯವನ್ನು ಕಲಿಬೇಕು ಅಂದರೆ ಹೇಗೆ ಬೇಗ ಕಲಿಯೋದು, ಶಾರ್ಟ್ ಟರ್ಮ್ನಲ್ಲಿ ಹೇಗೆ ಕಲಿಯೋದು. ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಿಷಯಕ್ಕಾದ್ರೂ ಒಂದಷ್ಟು ಸ್ಕಿಲ್ಸ್ ಅಂತ ಇರುತ್ತೆ. ನೀವು ಯಾವುದನ್ನೇ ಬೇಕಾದರೂ ಕಲೀಲಿ, ಅದಕ್ಕೆ ಅದರದ್ದೇ ಆದ ಕೆಲವು ಸ್ಕಿಲ್ಸ್ ಇರುತ್ತೆ. ಶುರುವಿನಲ್ಲಿ ಈ ಬೇಸಿಕ್ ಕ್ಲಾಸ್ಗಳೇನಿರುತ್ತೋ ಅವರು ಆದಷ್ಟು ಸ್ಕಿಲ್ಸನ್ನು ಡೈರೆಕ್ಟಾಗಿ ಹೇಳ್ಕೊಡೋದಕ್ಕೆ ಇಷ್ಟಪಡಲ್ಲ. ಅವ್ರದ್ದು ಪ್ರೊಫೆಷ್ನಲ್ ರೀಸನ್ ಇರ್ಬೋದು, ಅದ್ರ ಬಗ್ಗೆ ನಾವೀಗ ತರ್ಕ ಮಾಡ್ತಾ ಇಲ್ಲ. ನೀವು ಸ್ವಲ್ಪ ಡೀಪಾಗಿ ಏನು ಮೇನ್ ಸ್ಕಿಲ್ಸ್ ಇದೆಯೋ, ಸ್ವಲ್ಪ ಬೇಸಿಕ್ಸ್ ಕ್ಲಾಸ್ಗಳಾದಮೇಲೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಸ್ಕಿಲ್ಗಳಿದೆಯೋ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ರಿ ಅಂತಾದರೆ ಆವಾಗ ಅದರ ABCD ಪೂರ್ತಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆದಷ್ಟು ಯಾರು ಅವರು ಏನು ಹೇಳ್ತಾ ಇದ್ದಾರೆ ಅದನ್ನೇ ಫಾಲೋ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಡೀಪ್ ಲೆವೆಲಲ್ಲಿ ನೀವು ಥಿಂಕ್ ಮಾಡಿದ್ರಿ ಅಂತಾದರೆ ಯಾವುದೇ ವಿದ್ಯೆ ಆದರೂ ಈಸಿಯಾಗಿ ಕಲಿಬೋದು. ಇವನ್ ಅಕಾಡೆಮಿಕ್ಸ್ ಆದ್ರೂ ಅಷ್ಟೇ. ನೀವು ಅಲ್ಲಿ ಏನು ಬಾಯ್ಪಾಠ ಮಾಡೋಕ್ಕೆ ಹೇಳಿದ್ದಾರೆ, ಬಾಯ್ಪಾಠ ಮಾಡಿ ಒಪ್ಪಿಸ್ತೀರಿ ಅಂದರೆ ನೀವು ಒಂದು ಲೆವೆಲ್ವರೆಗೆ ನೀವು ಸುಲಭವಾಗಿ ಗೆಲ್ತೀರ. ಆಮೇಲೆ ಅದಕ್ಕಿಂತ ಮುಂದಿನ ಕ್ಲಾಸಿಗೆ ಹೋದಾಗ ನಿಮಗೆ ಅದ್ರದ್ದು ಏನು ಟೆಕ್ನಿಕ್ಸ್ ಗೊತ್ತಾಗಲಿಲ್ಲ, ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಅಂದರೆ ಅದರಲ್ಲೂ ಕೂಡ ಎಡುತ್ತೀರ. ಅಕಾಡೆಮಿಕ್ಸ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇವನ್ ಒಂದು ಅಡುಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸದ ಬಗ್ಗೆ ಸ್ಕಿಲ್ ಆಗಿರ್ಬೋದು. ಇಲ್ಲದೆ ಹೋದರೆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡುವಂಥ ಕೆಲವು ಕೆಲಸಗಳು, ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೈಯಲ್ಲೇ ಮಾಡ್ತಾರಲ್ಲ, ಅದರಲ್ಲಿ ಸ್ಕಿಲ್ಸ್ ಕಲೀಲೇಬೇಕಾಗಿರುತ್ತೆ. ಆ ರೀತಿ ಕೆಲಸಗಳಾಗಿರ್ಬೋದು. ಅವೆಲ್ಲ ಕಲ್ತಂತೂ ಬರೋದೇ ಇಲ್ವಲ್ಲ. ಯಾವುದೇ ಮಾಡಬೇಕಾದ್ರೂ ನಿಮಗೆ ಡೀಪ್ ಇಂಟ್ರೆಸ್ಟ್ ಇರಬೇಕು ಮೊದಲನೇ ವಿಷಯ. ಮತ್ತು ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು ಆ ವಿಷಯದ ಮೇಲೆ. ಎಲ್ಲ ವಿಷಯವನ್ನು ಇವಾಗ ಹೇಗೆ ನೀವು ಕೆಲವರು ಧ್ಯಾನ ಕ್ಲಾಸಿಗೆ ಹೋಗ್ತಿರಲ್ವ, ಗೊತ್ತಿರ್ಬೋದು ನಿಮಗೆ, ಧ್ಯಾನ ಮಾಡೋರಿಗೆ ಗೊತ್ತಿರುತ್ತೆ. ಎಲ್ಲ ವಿಷಯವನ್ನು ಪಕ್ಕಕ್ಕಿಟ್ಟು ನಿಮ್ಮ ಚಿಂತೆಗಳನ್ನೆಲ್ಲ ಬದಿಗಿಟ್ಟು ಒಂದಷ್ಟು ಹೊತ್ತು ಬರೀ ಶೂನ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಅನ್ನೋದು ನನ್ನ ಪ್ರಕಾರ. ಅದ್ರ ಬಗ್ಗೆ ತುಂಬ ಡೀಪಾಗಿ ನನಗೇನಷ್ಟು ಗೊತ್ತಿಲ್ಲ, ಬಟ್ ಗೊತ್ತಿರುವಷ್ಟು ಹೇಳ್ತಾ ಇದ್ದೀನಿ. ಅದೇ ರೀತಿ ಹೇಗೆ ಝೀರೋದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಪದ್ಧತಿನೋ ಅದೇ ರೀತಿ ನೀವೇನು ಮಾಡಬೇಕು, ಫಸ್ಟು ಎಲ್ಲ ನಿಮ್ಮ ಟೆನ್ಷನ್ಗಳನ್ನು, ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ಝೀರೋದ ಕಡೆ, ಅಂದರೆ ಏನೂ ನಿಮ್ಮ ಮೈಂಡಲ್ಲಿಲ್ಲ, ಫುಲ್ ಖಾಲಿ ಮೈಂಡ್ ಇದೆ. ಮೊದಲು ಏನು ಕಲ್ತಿದ್ರೋ ಅದನ್ನು ಅನ್ಲರ್ನ್ ಮಾಡಬೇಕು. ಕೆಲವು ವಿಷಯಗಳನ್ನು ನೀವು ಅರ್ಧ ಕಲ್ತಿರ್ತೀರಿ, ಫಸ್ಟು ಯಾವುದೇ ಕ್ಲಾಸಿಗೆ ಸೇರ್ಕೊಳ್ಳುವಾಗ ಅರ್ಧಂಬರ್ಧ ತಿಳ್ಕೊಂಡಿರ್ತೀರಿ. ಅವರು ಹೇಳ್ಕೊಡೋದೇ ಬೇರೆ ಪದ್ಧತಿ ಆಗಿರುತ್ತೆ, ನಿಮಗೆ ಗೊತ್ತಿರೋದೇ ಬೇರೆದಾಗಿರುತ್ತೆ. ಅವಾಗೇನು ಮಾಡಬೇಕು, ನೀವು ಅದ್ರ ನಮ್ಗೆ ಗೊತ್ತಿದೆ ಅಂತ ಯಾವತ್ತೂ ನೀವು ಅದನ್ನು ತೋರಿಸ್ಕೊಳ್ಳೇಬೇಡಿ. ಅಥವಾ ನಿಮ್ಗೆ ಅದೇನು ತಿಳುವಳಿಕೆ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ಅವ್ರೇನು ಹೇಳ್ಕೊಡ್ತಾರೆ ಅದ್ರ ಮೇಲೆ ನಿಮಗೆ ಲಕ್ಷ್ಯನೇ ಹೋಗೋದಿಲ್ಲ. ಏನು ಗೊತ್ತಿದೆಯೋ ಅದನ್ನು ಫಸ್ಟು ಮರ್ತುಬಿಡಿ. ನಿಮ್ಗೆ ಏನು ಟೆನ್ಷನ್ಸ್ ಇದೆಯೋ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆಯೋ, ಯಾರ್ಯಾರ್ದು ಫೋನ್ ಬರ್ತಾ ಇರುತ್ತೋ 5 ನಿಮಿಷಕ್ಕೆ ಫೋನ್ ಅಟೆಂಡ್ ಮಾಡೋದು, 5 ನಿಮಿಷ ಬಂದೆ ಅಂತ ಹೇಳೋದು, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಬಿಟ್ಟು ಒಂದಷ್ಟು ಹೊತ್ತು ಯಾವುದೇ ಒಂದು ವಿಷಯವನ್ನು ಕಲಿತೀರಲ್ಲ ಆ ಕಲಿಕೆ ಮೇಲೆ ಪೂರ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿಬಿಡಿ. ಪೂರ್ತಿ ಝೀರೋದಲ್ಲಿ ಹೋಗಿ ಆಮೇಲೆ ಆ ವಿಷಯವನ್ನು ಪೂರ್ತಿ ಶುರುವಿನಿಂದ
ಕಲೀರಿ. ಚಿಕ್ಕ ಮಗು ಅಂತ ಅಂದ್ಕೊಂಡ್ಬಿಡಿ ನೀವು ಕಲಿಯೋ ಟೈಮಿಗೆ. ನಿಮ್ಮ ಏನೇ ಸಾವಿರಾರು ಟೆನ್ಷನ್ ಇದ್ದರೂ ಎಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನೀವೊಂದು ಚಿಕ್ಕ ಮಗು ಅಂತ ಅಂದ್ಕೊಂಡು ಆ ವಿಷಯವನ್ನು ಕಲಿಯೋಕ್ಕೆ ಶುರು ಮಾಡಿ. ಆವಾಗ ನೋಡಿ ನಿಮ್ಗೆ ಆ ವಿಷಯ ನಿಮಗೇ ಅರಿವಿಲ್ದಂಗೆ, ಅಯ್ಯೋ ನನಗೆ ಬರೋದೇ ಇಲ್ಲ ಅಂತ ಹೇಳಿರ್ತೀರಲ್ಲ, ಆ ವಿಷಯ ಎಷ್ಟು ಸುಲಭವಾಗಿ ನಿಮಗೆ ಗೊತ್ತಾಗತ್ತೆ, ಎಷ್ಟು ಸುಲಭವಾಗಿ ನೀವು ಅದನ್ನ ಕಲಿತೀರಾ ಅಂತ ನೋಡಿ. ಎಲ್ಲ ವಿಷಯನೂ ಅಷ್ಟೇ, ಕಲಿಯೋಷ್ಟು ಹೊತ್ತು ಸ್ವಲ್ಪ ತುಂಬ ಕಷ್ಟ ಅಂತ ಅನ್ಸುತ್ತೆ. ಕಲ್ತಿದ್ದಾದಮೇಲೆ ಅದರಷ್ಟು ಸುಲಭನೇ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಅದು ನಿಮಗೆ ಹಾಸು ಹೊಕ್ಕಾಗ್ಬಿಟ್ಟಿರುತ್ತೆ ಆ ವಿಷಯ. ಹಾಗಾಗಿ ಈ ರೀತಿ ನೀವು ಪ್ರಯತ್ನ ಮಾಡಿ. ಇನ್ನೊಂದು ಟೆಕ್ನಿಕ್ ಇದೆ ಇದರಲ್ಲಿ. ಕಲಿಯೋ ಹೊತ್ತಿನಲ್ಲಿ ಏನಾದರೂ ನಿಮಗೆ ತುಂಬ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು, ನಿಮ್ಮ ಎಲ್ಲ ಸಿಟ್ಟು, ಫ್ರಸ್ಟ್ರೇಷನ್ನು ಎಲ್ಲದನ್ನು ಪಕ್ಕಕ್ಕೆ ಎತ್ತಿಟ್ಟು ಸಮಾಧಾನವಾಗಿ, ಸಾಧ್ಯ ಆದಷ್ಟು ಪೇಷನ್ಸಿಂದ, ಏನೇ ಬೇಕಾದರೂ ಹೋಗಲಿ, ಜಗತ್ತು ಮುಳುಗೋಗೋದನ್ನು ನಿಮ್ಮ ಹತ್ರ ತಪ್ಸೋಕ್ಕಾಗತ್ತಾ? ಏನೋ ಅನಾಹುತ ನಡೀತಾ ಇದೆ ಅಂದರೆ ನೀವು ಇಲ್ಲಿ ಕೂತಲ್ಲಿಂದ ತಪ್ಸೋಕ್ಕಾಗತ್ತಾ? 100% ಸಾಧ್ಯ ಇಲ್ಲ ಅಲ್ವಾ? ಹಂಗಿದ್ಮೇಲೆ ನೀವು ಈಗೇನು ಕಲಿಯೋಕ್ಕೆ ಹೋಗ್ತಾ ಇದ್ದೀರೋ ಅದ್ರ ಮೇಲೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿದರೂ ಕೂಡ ಬರ್ತಾ ಇಲ್ಲ ಅಂತಾದರೆ, ನಿಮ್ಮ ಮೈಂಡ್ನಲ್ಲಿ ಯಾರ ಬಗ್ಗೆನೋ ಕೋಪ, ಫ್ರಸ್ಟ್ರೇಷನ್ನು ಇದ್ದಿರ್ಬೋದು. ಅದು ನೀವು ಫೋನ್ ಪಕ್ಕಕ್ಕಿಟ್ಟರು ಅದು ಹೋಗಲ್ವಲ್ಲ. ಏನು ಮಾಡಿ, ಎಲ್ಲರೂ ಕೂಡ ಮನುಷ್ಯರೇ, ನಮ್ಮಂಗೆ ಮನುಷ್ಯರು, ಅವರಿಗೂ ತೊಂದರೆ ತೊಡಕುಗಳಿರುತ್ತೆ. ಏನೇ ಸಮಸ್ಯೆಗಳಾದ್ರೂ ಟೆನ್ಷನ್ ಮಾಡಿಕೊಂಡ್ರೆ, ಸಿಟ್ಟು ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗಲ್ಲ. ಸೊ ಸಮಾಧಾನವಾಗಿ ತಣ್ಣೀರನ್ನಾದರೂ ತಣಿಸಿ ಕುಡಿಬೇಕು ಅನ್ನೋಷ್ಟು ಸಮಾಧಾನ, ಪೇಷನ್ಸ್ನಿಂದ ನೀವು ಆ ವಿಷಯವನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. 100ಕ್ಕೆ 100ರಷ್ಟು ನೀವು ಆ ವಿಷಯವನ್ನು ಕಲಿತೀರಿ. ಮತ್ತು ಅದು ನಿಮಗೆ ಎಷ್ಟು ಸುಲಭ ಅಂತ ನಿಮಗೆ ಅನಿಸಿರುತ್ತೆ. ಈ ಮಾತಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಆದಷ್ಟು ಸ್ವಲ್ಪ ಜನ ಈ ಪ್ರಯತ್ನವನ್ನು ಮಾಡಿರ್ತೀರಿ ಮತ್ತು ಸಕ್ಸಸ್ ಕೂಡ ಸಿಕ್ಕಿರುತ್ತೆ. ಇದು ಹೌದೋ ಅಲ್ವೋ ನಾನು ಹೇಳಿದ್ದು ಅನ್ನೋದನ್ನು ನನಗೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ, ಧನ್ಯವಾದಗಳು. ನೋಡಿ, ನನ್ನ ಶಾಲು ಮಾತಾಡ್ತಾ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಒಂದು ಟೆಲಿಫೋನ್ ಮುಚ್ಚುತ್ತಾರಲ್ಲ ಕವರು, ಅದು ಮಾಡ್ತಾ ಇರೋದು ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇನಾದರೂ ಕಂಪ್ಲೀಟ್ ಆಗಿದ್ದರೆ ನಾನು ನಿಮಗೆ ಇದ್ರ ಫೋಟೋ ತೋರಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.